ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಷ್ಮಾ ಯೂಟ್ಯೂಬ್ ಚಾನಲ್. ಆರೋಗ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಮನುಷ್ಯರ ಜೀವನದಲ್ಲಿ. ನನ್ನ ಕೇಳೋದಾದರೆ ಅಟ್ಲೀಸ್ಟ್ ವುಮೆನ್ಸ್ ನಾವು ಸೆಲ್ಫ್ ಕೇರ್ ಮಾಡೋದ್ರಲ್ಲಿ 1 ಅವರ್ ನಮಗೆ ಟೈಮ್ ಕೊಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದರಲ್ಲೂ ಮದುವೆ ಆಗಿರೋ ಮಹಿಳೆಯರು ನಾವು ಸೆಲ್ಫ್ ಕೇರ್ ತೊಗೊಳ್ಳೋದನ್ನ ಬಿಟ್ಟಿರ್ತೀವಿ. ಫ್ಯಾಮಿಲಿ ನೋಡ್ಕೊಳ್ಳೋ ಟೆನ್ಷನ್ಸಲ್ಲಾಗಿರ್ಬೋದು ಅಥವಾ ಫ್ಯಾಮಿಲಿ ಇಶ್ಯೂಸಿಂದ ಆಗಿರ್ಬೋದು, ಏನಾದರೂ ಆಗಿರಲಿ ನಾವು ಸೆಲ್ಫ್ ಕೇರ್ ತೊಗೊಳ್ಳೋದನ್ನ ಮರ್ತಿರ್ತೀವಿ. ಬಟ್ ಆದರೆ ನನ್ನ ಕೇಳೋದಾದರೆ ಅಟ್ಲೀಸ್ಟ್ 1 ಅವರ್ ನಿಮಗೆ ಅಂತ ನೀವು ಟೈಮ್ ಕೊಟ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾನು ಮದುವೆ ಆದಮೇಲೆ ಈ ಥರ ವರ್ಕೌಟ್ ಮಾಡೋದು ಇದೆಲ್ಲ ಬಿಟ್ಬಿಟ್ಟಿದ್ದೆ. ಇವಾಗ 2 ವೀಕ್ಸಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದು 6 ತಿಂಗಳಾದಮೇಲೆ ಜ್ಞಾನೋದಯ ಆಗಿದೆ, ನಾನು ದಪ್ಪ ಆಗ್ತಿದ್ದೀನಿ ಅಂತ ಅಂದ್ಕೊಂಡು ಈಗ ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ದಪ್ಪ ಅನ್ನೋದಕ್ಕಿಂತ ನನಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗೋಯಿತು ಈಗಲೇ. ಹಾಗಾಗಿ ನಾನು ಕೂಡ ವರ್ಕೌಟ್ ಮಾಡಿಕೊಂಡು ಈಗ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಾವು ಮಾಡೋ ಎಕ್ಸಸೈಸಿಂದ ನಮಗೆ ಬಾಡಿ ಫ್ಲೆಕ್ಸಿಬಿಲಿಟಿ ಆಗಿರ್ಬೋದು ಅಥವಾ ನಮ್ಮ ಹೆಲ್ತ್ ಇಶ್ಯೂಸ್ ಎಲ್ಲ ಬೇಗನೆ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಓಕೆನಾ? ನಮ್ಮ ಮನೆ ಹತ್ರ ಇರೋ ಮರ ಇದು ಅಂಟೋಳ್ಕಾಯಿ ಮರ. ಇದನ್ನು ಶಾಂಪೂ ರೀತಿ ಕೂಡ ಯೂಸ್ ಮಾಡ್ಬೋದು. ಎಷ್ಟು ಜನ ಇದನ್ನು ಯೂಸ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ನನ್ನ ಹೇರ್ ಗ್ರೋತ್ ಆಗಿರ್ಬೋದು, ನನ್ನ ಹೇರ್ಗೆ ಏನೆಲ್ಲ ಅಪ್ಲೈ ಮಾಡ್ತೀನಿ ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ನನ್ನ ವೀಡಿಯೋಸ್ ಏನೇ ಬಂದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.